ತಮ್ಮಂದಿರ ತರ ಇದ್ದ ಶರಣಪ್ಪ ಮತ್ತೆ ನಮ್ಮ ತಂದೆ ಸಂಬಂಧಕ್ಕೆ ಕೊಳ್ಳಿ ಇಟ್ರಲ್ಲ, ಅದು ನ್ಯಾಯನಾ? ನಮ್ಮ ತಾಯಿ ರೇಣುಕಾ ಚಿಕ್ಕಿಗೆ ಹೊಡೆದದನ್ನ ದೊಡ್ಡ ಹಗರಣ ಮಾಡಿ ಊರವ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ರಲ್ವಾ, ಅದು ನ್ಯಾಯನಾ? ರೇಣುಕಾ ಚಿಕ್ಕಿನ ಕೊಂದು ಆ ಅಪವಾದನ ನಮ್ಮ ತಂದೆ ತಾಯಿ ಮೇಲೆ ಹೊರಿಸ್ಬೇಕು ಅಂತ ಸಂಚ್ ಮಾಡಿದ್ರಲ್ಲ, ಅದು ನ್ಯಾಯನಾ? ಸಂಚ ರೇಣುಕಾ ಕೊಲೆನಾ? ಅಯ್ಯೋಯ್ಯೋ, ಇಲ್ದೇ ಇರೋ ಸುಳ್ಳೆಲ್ಲ ಹೇಳ್ತಾ ಇದೆಯಲ್ಲೋ, ನಿನ್ ಕಾಲಿಗೆ ಸೇದೋಗ. ಬರಬಾರದು, ಬರ ನಿಲ್ಸಿ. ಏನಂದ್ರಿ? ನಾನ್ ಸುಳ್ಳು ಹೇಳ್ತಾ ಇದ್ದೀನ? ಸುಳ್ಳು ಹೇಳ್ತಾ ಇರೋದು ನೀವು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನಾನು ಮುಕ್ಕಣ್ಣ, ನನ್ನ ಕಣ್ಣಿನಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವಾಗ ನೀವೇ ಸತ್ಯ ಒಪ್ಕೊಂಡು ಪಂಚಾಯತಿ ಕಟ್ಟೆಯಲ್ಲಿ ಕ್ಷಮೆ ಕೇಳಿದ್ರೆ ಬದುಕುತ್ತೀರಾ, ಇಲ್ಲ ಅಂದ್ರೆ ಇಷ್ಟು ದಿನ ಈ ಮರಿದೇವನ ಆನಂದ ತಾಂಡವ ಮಾತ್ರ ನೋಡಿದ್ದೀರಾ. ನಾನೇನಾದ್ರೂ ಮೂರನೇ ಕಣ್ ಬಿಟ್ರೆ ನಿಮ್ಮ ವಂಶನೇ ಸುಟ್ಟು ಬೂದಿ ಬೂದಿ ಮಾಡ್ತೀನಿ. ಆ ಭಸ್ಮಾನ ಮೈಗೆಲ್ಲ ಹಚ್ಕೊಂಡು ರುದ್ರ ತಾಂಡವ ಮಾಡ್ಬೇಕಾಗುತ್ತೆ. ಎಚ್ಚರ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಲೋಕ ಕಾಯುವ ಮಲೆಯ ಮಾಂತ್ರಿಕ, ಕೆಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡು, ಕೆಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡ್ರು. ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಂಡಾಳೋ ಕೇಶವಣನ ಸಂಹಾರಕ್ಕೆ 77 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಎಳ್ವಾಯಿ ಹೊತ್ತದಲ್ಲಿ ಪಡೆದು ಮೂಡವ್ರೆ. ಈ ತರ ಕೋಪ ಮಾಡ್ಕೊಂಡವ್ರಲ್ಲ. ಸುಮ್ಮನೆ ನಿನ್ ಮೇಲೆ ಅನುಮಾನ ಪಟ್ಟು ಅನ್ಯಾಯವಾಗಿ ಕೈ ಮಾಡ್ಬಿಟ್ರು. ನನ್ ಮೇಲಿನ ಪ್ರೀತಿ ಅಪ್ಪನ್ ಕುರುಡನ್ನಾಗಿ ಮಾಡ್ಬಿಟ್ಟಿದೆ. ಇದಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಚಿಕ್ಕವ್ವ. ಇನ್ಯಾವತ್ತೂ ಈ ತರ ಆಗದಿರೋ ಹಾಗೆ ನಾನ್ ನೋಡ್ಕೋತೀನಿ ಚಿಕ್ಕವ್ವ. ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಅಪ್ಪನ ಮೇಲೆ ಕೋಪ ಮಾಡ್ಕೋಬೇಡ ಚಿಕ್ಕವ್ವ. ಯಾರು? ಅಪ್ಪಯ್ಯ ಮನೇಲಿಲ್ಲ. ಯಾರು? ನಾನು ಗೌರಕ್ಕ, ಮರಿದೇವ. ಓ, ಮರಿದೇವ. ನಿಧಾನ ಗೌರಕ್ಕ, ನಿಧಾನಕ್ ಬಾ. ಮರಿದೇವ, ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀನ್ ನಮ್ಗೆಲ್ಲ ಅನ್ನ ಕೊಟ್ಟು ದೇವ್ರು ಅಂತ. ಈ ದೇವ್ರನ್ನ ಒಂದ್ಸಲಿ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಆದ್ರೆ ಏನ್ ಮಾಡೋದು, ಆ ದೇವ್ರು ನಾನ್ ನೋಡಕ್ ಕಣ್ಣೇ ಕೊಟ್ಟಿಲ್ಲ. ನಾನ್ ನೋಡ್ಬೇಕು ಅಂತ ನಿನಗೆ ಅಷ್ಟೊಂದು ಆಸೆನಾ ಗೌರಕ್ಕ? ನಿನ್ನ ನೋಡ್ಬೇಕು ಅಂತ ಯಾರಿಗ ಆಸೆ ಇರಲ್ಲ ಹೇಳು? ಊರೆಲ್ಲ ಬರೀ ನಿಂದೇ ಸುದ್ದಿ. ಮರಿದೇವ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ಹದ್ದಿನ ಜೊತೆ ಹೋರಾಡ್ದಂತೆ, ಹಾವಿನ ಜೊತೆ ಸೆಣಸಾಡ್ದಂತೆ, ಹುಲಿ ಕಾಲಲ್ಲಿ ಮುಳ್ ತಗ್ದಂತೆ. ಓಹ್ ಮರಿದೇವ, ಅವ್ವ ಅಪ್ಪ ಚೆನ್ನಾಗಿದ್ದಾರಾ? ಎಲ್ರು ಚೆನ್ನಾಗಿದಾರ ಕಣಕ್ಕ. ಗೌರಕ್ಕಂಗೆ ಮದ್ವೆ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಎಲ್ರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಎಂತ ಮದ್ವೆನೋ ಬಿಡಪ್ಪ, ಕುರುಡಿ ಕುರುಡಿ ಅಂತ ಹೆಣ್ಣು ನೋಡೋಕೆ ಯಾರು ಬರ್ತಿಲ್ಲ. ಈಗ ಇವಳಪ್ಪ ಅವ್ನ್ ಯಾರೋ 3 ಜನ ಹೆಂಡ್ತಿನ ಬಳದ್ ಬಾಯಿಗೆ ಹಾಕೊಂಡಿರೋ ಮುದ್ಕೊಂಡ್ ಕರ್ಕೊಂಬಂದವನೆ. 3 ಹೆಂಡ್ತೀರಾ? ಹೌದು ಕಣಪ್ಪ, 4 ಜನ ಹೊತ್ಕೊಂಡೋಗೋ ವಯಸ್ಸಿನಲ್ಲಿ 4ನೇ ಮದ್ವೆ ಆಗಕ್ ಬಂದವನೆ.
ಎಲ್ಲೋ ಕುಡಿಯೋ ಜಾಗದಾಗ ಸಿಕ್ಕವನೆ ಅಂತ ಕಾಣುತ್ತೆ. ಅವನ್ಗೆ ಹಣ ಐತೆ, ಆಸ್ತಿ ಐತೆ, ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಕತೆ ಹೇಳ್ತಾವನೆ. ಗಿಳಿ ಹಂಗ್ ಸಾಕಿ ಗಿಡ್ಗನ್ ಕೈಲಿ ಕೊಡೋದ್ ಬೇಡ ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ. ನೀನಾದ್ರೂ ಹೊಸಿ ಹೇಳಪ್ಪ. ನಿನಗೆ ಈ ಮದುವೆ ಇಷ್ಟನಾ ಗೌರಕ್ಕ? ಇಷ್ಟ ಇಲ್ಲ ಅಂದರೆ ನನ್ನನ್ನು ಕಟ್ಕೊಳಕ್ಕೆ ಯಾವ ರಾಜ್ಕುಮಾರ ಬರ್ತಾನೆ ಮರಿದೇವ? ಹೆತ್ತೋರ್ಗೆ ಹೊರೆ ಆಗೋದಕ್ಕಿಂತ ಯಾರ್ದು ಮನೇಲಿ ಹೆಣ ಆಗದೆ ವಾಸಿ ಅಲ್ವಾ? ಅಲ್ಲ, ಬೆರಳು ಗಾತ್ರ ಇರೋ ಬಳ್ಳಿ ಮಣಭಾರ ಇರೋ ಕುಂಬಳಕಾಯಿ ಹೊರುತ್ತೆ. ಕಣ್ಣಿಲ್ಲ ಅಂದ ಮಾತ್ರಕ್ಕೆ ಅವಳಿಗೆ ಜೀವನನೂ ಇಲ್ವಾ? ಬಿದ್ರಯ್ಯ ಬರ್ಲಿ, ನಾನು ಮಾತಾಡ್ತೀನಿ. ಅಷ್ಟು ಮಾಡಪ್ಪ, ನಿನಗೆ ಪುಣ್ಯ ಬರ್ತದೆ. ನನ್ನ ಮಗಳಿಗೆ ಮದುವೆ ಆಗದಿದ್ರು ಪರವಾಗಿಲ್ಲ, ನಾನು ದೊಡ್ಡ ಸಾಕೋತೀನಿ. ನಿನ್ನ ಮಗಳಿಗೆ ಮದುವೆನೂ ಆಗುತ್ತೆ, ಒಳ್ಳೆ ಗಂಡನೂ ಸಿಗ್ತಾನೆ. ನೀವೇನು ಹೆದರಬೇಡಿ. ಅಯ್ಯೋ ನನ್ನಪ್ಪ, ಶಿವ ನುಡ್ದಂಗೆ ನುಡ್ದೆ. ನೀನು ಬಾಯರ್ಕೆ ಹಂಗೆ ಆಗ್ಬಿಟ್ರೆ ಸಾಯೋವರೆಗೂ ನೀನು ಋಣಾನ್ ಮರೆಯಲ್ಲ. ಸರಿ ಪುಟ್ಟವ್ವ, ನೀನು ಗೌರಕ್ಕನ್ಯಕ್ಕೆ ಮನೆಯಿಂದ ಹೊರಗೆ ಕಳ್ಸಲ್ಲ? ಕಂಡವರೆಲ್ಲ ಕುರುಡಿ ಅಂತ ಹಣ್ಗಿಸ್ತಾರೆ ಕಣಪ್ಪ. ಅವಳ ಸಂತಾನ ನನ್ನಿಂದ ನೋಡೋಕ್ಕಾಗಲ್ಲ, ಅದಕ್ಕೆ ಅವಳನ್ನ ಹೊರಗಡೆ ಕಳ್ಸಲ್ಲ. ಇಟ್ಟ ಜಾಗದಲ್ಲೇ ಇಟ್ಟಿದ್ರೆ ಧಾನ್ಯ ಕೂಡ ಕೊಳ್ತೋಗುತ್ತೆ ಪುಟ್ಟವ್ವ. ಕೂತ ಜಾಗದಲ್ಲೇ ಕೂತಿದ್ರೆ ಮನುಷ್ಯನ ಭಾವನೆಗಳು ಕೂಡ ಸತ್ತೋಗ್ತವೆ. ಗಿಡ ಬೆಳೆಯೋಕ್ಕೆ ಗಾಳಿ, ನೀರು, ಬೆಳಕು ಎಷ್ಟು ಮುಖ್ಯನೋ ಹಾಗೆ ಭಾವನೆಗಳು ಅರಳಕ್ಕೆ ನಿಸರ್ಗ ಅಷ್ಟೇ ಮುಖ್ಯ. ಗೌರಕ್ಕನ್ನ ನನ್ನ ಜೊತೆ ಕಳಿಸ್ಕೊಡಿ. ಇವಳಿಗೆ ಹೊಸದೊಂದು ಪ್ರಪಂಚ ತೋರಿಸ್ಕೊಂಬರ್ತೀನಿ. ಅಯ್ಯೋ ನನ್ನಪ್ಪ, ನೀನು ಕರ್ಕೊಂಡೋದ್ರೆ ನಾನು ಬೇಡ ಅಂತೀನಾ? ಬರ್ತೀಯಾ ಗೌರಕ್ಕ? ನಿನ್ನ ಜೊತೆ ಓಡಾಡೋ ಪುಣ್ಯ ಇಡೀ ಊರ ಮಕ್ಕಳಿಗೆಲ್ಲ ಸಿಕ್ಕಿದೆ. ನನಗೆ ಯಾವಾಗ ಸಿಗುತ್ತೋ ಅಂತ ಕಾಯ್ತಾ ಇದ್ದೆ, ಕಡೆಗೂ ಸಿಕ್ಬಿಡ್ತು. ಎಲ್ಲಿ ನಿನ್ನ ಕೈ ಕೊಡು. ಮಾವಯ್ಯ, ಹೇಳು ಅಳಿಮಯ್ಯ. ಮದುವೆ ಯಾವಾಗ ಇಟ್ಕೊಳ್ಳೋಣ ಮಾವಯ್ಯ? ಮೊದಲು ವ್ಯವಹಾರ, ಆಮೇಲೆ ನಿನ್ನ ಕೈಯಿಂದ ನನ್ನ ಮಗಳಿಗೆ ಮುಗ್ದಾರ. ಹೇಳಿದ್ನಲ್ಲ ಮಾವಯ್ಯ, ನಾನೇ ನಿನ್ನ ಮಗಳಿಗೆ ಖರ್ಚು ಹಾಕಿ ಮದುವೆ ಮಾಡ್ಕೊತೀನಿ ಅಂತ. ನಿನ್ನ ಮಗಳಿಗೆ ಓಲೆ, ಜುಮ್ಕಿ, ಒಗ್ಯಾಣ ಎಲ್ಲ ಹಾಕ್ತೀನಿ. 2 ಹೊಲ 3 ಅಂಕಣ ಮನೆ ನನ್ನ ಮಗಳ ಹೆಸ್ರಿಗೆ ಬರ್ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಮದುವೆ ಆದ್ಮೇಲೆ ಮಾವಯ್ಯ. ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ನ ಮೇಲೆ ನಂಬಿಕೆ ಐತೆ ಎಳಿಮಯ್ಯ, ಆದ್ರೆ ನಿನ್ನ ವಯಸ್ಸಿನ ಮೇಲೆ ಇಲ್ವಲ್ಲ. ನನ್ನ ಮಗಳು ಚಿಕ್ಕವಳು, ಏನು ಗೊತ್ತಿಲ್ಲದೆ ಇರೋಳು. ಅವಳ ಜೀವನಕ್ಕೂ ಒಂದು ಭದ್ರತೆ ಬೇಕಲ್ವಾ? ನೀನ್ ನಾಳೆ ಅವಳ ಹೆಸ್ರಿಗೆ ಆಸ್ತಿ ಬರೆದ್ಬಿಡು, ನಾಡಿದ್ದೆ ಮದುವೆ. ಸರಿ ಮಾವಯ್ಯ, ನಾಳೆನೇ ಮಗಳನ್ನ ಕರ್ಕೊಂಡು ಬಂದ್ಬಿಡು, ಕರ್ಣಿಕ್ರ ಹತ್ರ ಕರಾರು ಮಾಡಿಸ್ಬಿಡೋಣ. ಸರಿ ಎಳಿಮಯ್ಯ, ಹಂಗೆ ನೀನ್ ನಂಗೆ ಒಂದು ಮಾತು ಕೊಡ್ಬೇಕು. ನೀನು ನನ್ನ ಅಧಿಕೃತ ಅಳಿಯ ಆದ್ಮೇಲೆ ಕುಡಿಯಂಗಿಲ್ಲ. ಮಾವಯ್ಯ, ಈ ಖಾಲಿ ಮಡಿಕೆ ಮೇಲಾಣೆ, ನಿನ್ನ ಮಗಳ ಕೊರಳಿಗೆ ತಾಳಿ ಕಟ್ಟೆವರೆಗೂ ನಾನು ಕುಡಿಯಕ್ಕಿಲ್ಲ. ನಾನು ಬರಲ್ಲ ಮಾವ. ಇನ್ನೊಂದೇ ಒಂದು ಟೀಸರ್, ಅದು ಹೇಳು. ನೀನೇ ಗಂಡು. ನಾನೇ ಗಂಡು, ನಾನೇ ಗಂಡು. ನನ್ನ ಮಗಳ ಮದುವೆ ಸಮಸ್ಯೆ ತೀರ್ತು. ಹೊಳಿ ದೇವ್ರು ಅಲ್ಲಲ್ಲ, ದೇವ್ರು ಅಲ್ಲ. ನೀನು ಇಲ್ಲಿ ಹೆಂಗೆ? ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಯಾವಾಗ ಹೇಗ್ ಬೇಕಾದ್ರೂ ಬರ್ತೀನಿ ಬಿದ್ರಯ್ಯ. ಅನ್ಯಾಯನ? ಇಲ್ಲಿ ಯಾವುದು
ಅನ್ಯಾಯ ನಡೀತಾ ಇಲ್ವಲ್ಲ? ಅಲ್ಲ ಬಿದ್ರಯ್ಯ, ಜನ್ಮ ಕೊಟ್ಟವ್ರೆ ಮಕ್ಕಳನ್ನ ಭಾರ ಅನ್ಕೊಂಡ್ರೆ ಅವ್ರನ್ನ ಯಾವ ದೇವರು ಕಾಪಾಡ್ತಾನೆ ಹೇಳು? ಸುಖ ಮಾತ್ರ ಬೇಕು, ಕಷ್ಟ ಬೇಡ ಅಂದ್ರೆ ಹೇಗೆ ಬಿದ್ರಯ್ಯ? ನೀನ್ ಏನ್ ಹೇಳ್ತಾ ಇದೀಯಾ? ನಂಗೆ ಅರ್ಥ ಆಗ್ತಾ ಇಲ್ವಲ್ಲ. 60 ವರ್ಷದ ಮುದುಕಂಗೆ 18 ವರ್ಷದ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತಿದ್ಯಲ್ಲ, ಇದು ಅನ್ಯಾಯ ಅಲ್ವಾ ಬಿದ್ರಯ್ಯ? ಹೌದಪ್ಪ, ಅನ್ಯಾಯ ಅಂತ ನಂಗೂ ಗೊತ್ತು. ಆದ್ರೆ ಏನ್ ಮಾಡ್ಲಿ, ವಯಸ್ಸಿಗೆ ಬಂದ್ ಮಗಳು ಮನೇಲಿದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡಾಗೆ ಅಂತ ನಿಂಗೆ ಗೊತ್ತಿಲ್ಲ. ಅವಳಿಗೆ ಕಣ್ಣು ಬೇರೆ ಕಾಣಕ್ಕಿಲ್ಲ. ಅವಳನ್ನ ಯಾರು ಮದುವೆ ಆಗ್ತಾರೆ? ನೀನೇ ಹೇಳೋ. ಅಲ್ಲಪ್ಪ, ಈಗಿನ ಕಾಲದಲ್ಲಿ ಚೆನ್ನಾಗಿರೋರ್ಗೆ ಒಳ್ಳೆ ಗಂಡು ಸಿಗಲ್ಲ. ಅಂತದ್ರಲ್ಲಿ ಅವಳು ಕಣ್ಣು ಕಾಣಕ್ಕಿಲ್ಲ. ಅವಳಿಗೆ ಎಲ್ಲಪ್ಪ ಒಳ್ಳೆ ಗಂಡು ಸಿಗ್ತಾನೆ. ನಂಗೂ ಹುಡುಕಿ ಹುಡುಕಿ ಸಾಕಾಗಿ ಕಡೆಗೆ ಹೆಂಗೋ ಒಂದು ಮದುವೆ ಆಗ್ಲಿ ಅಂತ ಈ ನಿರ್ಧಾರಕ್ಕೆ ಬಂದ್ಬಿಟ್ಟೆ. ನೀನ್ ಹೇಳೋದೇನೋ ಸರಿ, ನಾವಿರೋವರೆಗೂ ಹೆಂಗೋ ನೋಡ್ಕೋತೀವಿ. ನಾವು ಕಾಲ ಆದ್ಮೇಲೆ ಅವಳ ಗತಿ ಏನು ಅನ್ನೋದೇ ನನ್ನ ಚಿಂತೆ ದೇವ್ರು. ಹಾಗಂತ ಬಾಣಲಿಯಿಂದ ಬೆಂಕಿಗೆ ಹಾಕೋದು ಯಾವ ನ್ಯಾಯ ಬಿದ್ರಯ್ಯ? ನಿನಗಿಂತ ವಯಸ್ಸಾಗಿರೋನಿಗೆ ಮದುವೆ ಮಾಡಿದ್ರೆ ನಿನ್ ಮಗಳು ಹೇಗ್ ಚೆನ್ನಾಗಿರ್ತಾಳೆ? ಹೋಗ್ಲಿ ಬಿಡು, ನಿನ್ ಮಗಳಿಗೆ ಕಣ್ ಕಾಣಲ್ಲ ಅನ್ನೋ ತಾನೆ ನಿನ್ ಚಿಂತೆ? ಹೌದು ದೇವ್ರು. ಅವಳಿಗೆ ಕಣ್ ಬಂದ್ರೆ ಕುಡಿಯೋದ್ ಬಿಟ್ಬಿಡ್ತೀನಿ ಅಂತ ಹೇಳಿದ್ದೆ, ನೆನ್ಪಿದ್ಯಾ? ದೇವ್ರು, ಕುಡಿಯೋದೇನೋ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ. ನನ್ನ ಮಗಳು ಒಂದೇ ಒಂದ್ಸರ್ತಿ ಕಣ್ಬಿಟ್ಟು ನಾನು ನೋಡ್ಬಿಟ್ರೆ ಸಾಕು. ಸರಿ, ಹಾಗಾದ್ರೆ ಇವತ್ತು ನಿನ್ ಮಗಳು ನಿನ್ನ ನೋಡ್ತಾಳೆ. ಈ ದೇವ್ರು ಹೇಳ್ದಂಗೆ ಆ ದೇವ್ರು ಕಂಡ್ಬಿಟ್ಬಿಟ್ರೆ ನನಗಷ್ಟೇ ಸಾಕು, ಅಷ್ಟೇ ಸಾಕು. ಏನ್ ಮಾಡ್ತಾ ಇದೀಯ ಉತ್ತರ? ನಮ್ಮ ಮಗನ್ನೇ ನೋಡ್ತಾ ಇದ್ದೀನಿ ಸ್ವಾಮಿ. ನಮ್ಮ ಜೊತೆಗೆ ಇನ್ನೆಷ್ಟು ದಿನ ಇರ್ತಾನೆ ಅಲ್ವಾ? ಯಾವುದು ನಮ್ಮದು ಅದು ಬೇಡ ಅಂದ್ರೂ ನಮ್ಮ ಜೊತೆನೇ ಇರುತ್ತೆ. ಯಾವುದು ನಮ್ಮದಲ್ವೋ ಅದು ಎಷ್ಟು ಹಂಬಲಿಸಿದ್ರು ನಮ್ಮ ಜೊತೆಗಿರಲ್ಲ. ಅದೇ ಜೀವನದ ಸತ್ಯ. ಜೀವನ ಅನ್ನೋ ಪ್ರಯಾಣದಲ್ಲಿ ಎಲ್ಲ ಬಂದು ಹೋಗೋರೆ ಅವರವರಿಗೆ ಅವರವರದ್ದೇ ಆದ ದಾರಿ ಗುರಿ ಗಮ್ಯ ಇರುತ್ತೆ. ಯಾರ್ಯಾರ ಋಣ ಎಷ್ಟೆಷ್ಟು ಸಮಯ ಇರುತ್ತೋ ಅಷ್ಟೆಷ್ಟು ಸಮಯ ಜೊತೆಲಿರ್ತಾರಷ್ಟೇ. ನಮ್ಮ ಮಗ ಇರೋಷ್ಟು ಸಮಯದಲ್ಲಿ
ಅದೆಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ನಲ್ಲ ಸ್ವಾಮಿ. ಮಂಚಣ್ಣನ ದುಷ್ಟತನ ಬಯಲ್ ಮಾಡ್ದ, ರೇಣುಕಂಗೆ ಪುನರ್ಜನ್ಮ ಕೊಟ್ಟ, ಅಪ್ಪಯ್ಯನ ಸಂಬಂಧ ಉಳಿಸ್ದ. ಇಂಥವ್ನು ಹೆತ್ತಿದ್ದಕ್ಕೆ ಹೆಮ್ಮೆ ಪಡಬೇಕು, ಇಲ್ಲ ಹೆತ್ತವ್ರನ್ನ ನಡು ನೀರಲ್ಲಿ ಬಿಟ್ಟು ಹೋಗ್ತಾ ಇದ್ದಾನಲ್ವಾ ಅಂತ ದುಃಖ ಪಡಬೇಕು, ನಂಗೊಂದು ಗೊತ್ತಾಗ್ತಿಲ್ಲ ಸ್ವಾಮಿ. ಇವನು ನಮಗೆ ದುಃಖ ಸಂತೋಷ ಎರಡನ್ನು ಒಟ್ಟೊಟ್ಟಿಗೆ ಕೊಟ್ಬಿಟ್ಟಿದ್ದಾನೆ ಉತ್ತರ. ಬಹುಶಃ ಜೀವನದ ಎರಡು ಮುಖದ ದರ್ಶನ ಮಾಡಿಸೋದೇ ಅವನ ಉದ್ದೇಶ ಆಗಿದ್ರೂ ಆಗಿರಬಹುದು. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕರಿಸಬೇಕಷ್ಟೇ. ಈಗ ಮಲ್ಗೋ. ಮಲ್ಗೋದ? ಇನ್ನೆಲ್ಲಿ ನಿದ್ದೆ ಸ್ವಾಮಿ. ಅಗಸ್ತ್ಯಾಚಾರ್ಯರಿಂದ ಸತ್ಯ ಗೊತ್ತಾದ ಕ್ಷಣದಿಂದನೇ ನನ್ನ ನಿದ್ದೆ ನೆಮ್ಮದಿ ಎರಡೂ ಹೊಟ್ಟೋಯ್ತು. ಇನ್ನೇನಿದ್ರು ಅವನಿರೋವರೆಗೂ ಅವನ್ನ ಕಣ್ಣು ತುಂಬ್ಕೋಬೇಕು, ಅವನು ಹೋದ್ಮೇಲೆ ಕಣ್ಣು ಮುಚ್ಕೊಳ್ಳೋದಷ್ಟೇ. ಉತ್ತರ ಬೇಡ, ಉತ್ತರ ಈ ಥರ ಮಾತಾಡಬೇಡ. ನಿನ್ನ ಬಾಯಿಂದ ಇಂಥ ಮಾತುಗಳನ್ನ ಕೇಳೋ ಶಕ್ತಿ ನನ್ನಲ್ಲಿಲ್ಲ. ಆದರೆ ಈಗ ನನ್ನಲ್ಲಿ ಒಂದು ಸಣ್ಣ ಆಸೆ ಉಳ್ಕೊಂಡಿದೆ. ಅಗಸ್ತ್ಯಾಚಾರ್ಯರು 7 ವರ್ಷ 7 ತಿಂಗಳು 7 ದಿನಕ್ಕೆ ನಿಮ್ಮ ಮಗ ನಿಮ್ಮನ್ನ ಬಿಟ್ಟು ಹೋಗ್ತಾನೆ ಅಂತ ಹೇಳಿದ್ರು. ಆದರೆ ಅದೇ ಅಗಸ್ತ್ಯಾಚಾರ್ಯರು ನಿಮಗೆ ಮಕ್ಕಳ ಭಾಗ್ಯನೇ ಇಲ್ಲ ಅಂತ ಹೇಳಿದ್ರು. ನೆನಪಿದೆಯಾ? ಹೌದು ಸ್ವಾಮಿ, ಚೆನ್ನಾಗಿ ನೆನಪಿದೆ. ಅಂದ್ರೆ ಮೊದಲನೇ ಜ್ಯೋತಿಷ್ಯನು ಮೀರಿ ನಮಗೆ ಮರಿದೇವ ಹುಟ್ಟಿರುವಾಗ ಎರಡನೇ ಜ್ಯೋತಿಷ್ಯನು ಮೀರಿ ಯಾಕೆ ನಮ್ಮ ಮಗ ನಮ್ಮ ಜೊತೆಲೆ ಉಳ್ಕೋಬಾರ್ದು? ಶಿವ ಶಿವ, ನಿಮ್ಮ ಮಾತು ನಿಜವಾಗ್ಬಿಟ್ರೆ ನಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರೂ ಇರೋದಿಲ್ಲ. ಹೌದು ಉತ್ತರ, ಅದೊಂದೇ ಆಸೆ ನಮಗೆ ಉಳಿದಿರೋದು. ಆಶಾವಾದಿಗಳಾಗಿರೋಣ. ಶಿವನಿಚ್ಛೆ ಏನಿದೆಯೋ ಯಾರಿಗೆ ಗೊತ್ತು? ಅಯ್ಯೋ ಶಿವನೇ, ಏನಾಯ್ತು ನನಗೆ? ಯಾಕೆ ಇಷ್ಟೊತ್ತು ಮಲಗ್ಬಿಟ್ಟೆ? ಅಯ್ಯೋ ಶಿವನೇ, ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಓಹ್ ಉತ್ತರ, ಈಗ ಎಚ್ಚರ ಆಯ್ತಾ? ಏನ್ ಸ್ವಾಮಿ ಇದೆಲ್ಲ? ನನ್ನ ನೆಪ್ಸೋದ್ ಬಿಟ್ಬಿಟ್ಟು ನೀವ್ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ಉತ್ತರ, ಅಪರೂಪಕ್ಕೆ ಕಣ್ಣು ತುಂಬ ನಿದ್ದೆ ಮಾಡ್ತಾ ಇದೀಯಾ. ನಿನ್ನ ನೆಪ್ಸೋ ಅಪರಾಧ ಮಾಡಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಸುಮ್ಮನೆ ರೀ ಸ್ವಾಮಿ, ಮಲ್ಗಿರೋ ಹೆಂಡತಿನ ಎಪ್ಸೋದು ಪಾಪ ಅಂತ ಯಾವ ಶಾಸ್ತ್ರದಲ್ಲಿದೆ ಹೇಳಿ? ನಾನು ಮಾತ್ರ ಮನೇಲಿ ಮಲಗಿರೋದು, ನೀವು ಕೆಲಸ ಮಾಡ್ಕೊಂಡಿರೋದು. ಜನ ನೋಡಿದ್ರೆ ಏನು ಹೇಳಲ್ಲ ಹೇಳಿ? ಜನನ ಬಾ.
ಹೆಂಡತಿ ಬಂಡಿಗೆ 2 ಚಕ್ರಗಳಿದ್ದಾಗೆ. 2 ಚಕ್ರಗಳು ಸಮನಾಗಿ ಉರುಳಿದ್ರೇನೆ ಬಂಡಿ ಸರಾಗವಾಗಿ ಸಾಗೋದು. ಹಾಗೆ ಗಂಡ ಹೆಂಡತಿ ಇಬ್ಬರೂ ಸಮಾನರು. ಯಾರಿಗೆ ಯಾವಾಗ ಸಮಯ ಇರುತ್ತೋ, ಯಾವಾಗ ಯಾವ ಕೆಲಸ ಬಾಕಿ ಇರುತ್ತೋ ಅದನ್ನ ಇಬ್ಬರಲ್ಲೊಬ್ರು ಹಂಚ್ಕೊಂಡು ಮಾಡಬೇಕು. ಅದನ್ನ ಬಿಟ್ಟು ಹೆಂಡತಿ ಆದವಳು ಮನೆ ಕೆಲಸನೇ ಮಾಡಬೇಕು, ಗಂಡ ಆದವನು ಹೊರಗಿನ ಕೆಲಸನೇ ಮಾಡಬೇಕು ಅಂತ ನಿರ್ಬಂಧ ಇರೋದು ಸರಿಯಲ್ಲ. ಸಂಸಾರ ಅನ್ನೋದು ಕಾರ್ಖಾನೆನೂ ಅಲ್ಲ, ಗಂಡ ಹೆಂಡತಿ ಕಾರ್ಮಿಕರು ಅಲ್ಲ. ನೀವೇನೇ ಹೇಳಿ ಸ್ವಾಮಿ, ಹೆಂಡತಿ ಗಂಡನ ಸೇವೆ ಮಾಡಬೇಕೇ ಹೊರತು ಗಂಡ ಹೆಂಡತಿ ಸೇವೆ ಮಾಡಬಾರ್ದು. ಅದು ಗಂಡಂಗೆ ಹೆಂಡತಿ ಮಾಡೋ ಅವಮಾನ. ತಪ್ಪು ಉತ್ತರ. ಹೆಂಡತಿ ಕೀಳು, ಗಂಡ ಮೇಲು ಅನ್ನೋ ಭಾವನೆನೇ ತಪ್ಪು. ಒಂದು ಗಂಡಸಿನ ಜೀವನದಲ್ಲಿ ತಾಯಿ ಎಷ್ಟು ಶ್ರೇಷ್ಠನೋ ಅಷ್ಟೇ ಮುಖ್ಯವಾದ ಪಾತ್ರ ವಹಿಸ್ತಾಳೆ ಹೆಂಡತಿ ಕೂಡ. ಒಬ್ಬ ಪುರುಷನಿಗೆ ತಂದೆ ತಾಯಿ ಆದವರು ಅವನು ಮದುವೆ ಆಗೋವರೆಗೂ ಮಾತ್ರ ಜೊತೆಯಾಗಿರ್ತಾರೆ. ಅಣ್ಣ ತಮ್ಮಂದ್ರು ಅವರು ಮದುವೆ ಆಗೋವರೆಗೂ ಮಾತ್ರ ಅವನ ಜೊತೆಗಿರ್ತಾರೆ. ಆಮೇಲೆ ಅವರದೇ ಹೆಂಡತಿಯರ ಜೊತೆಗೆ ದೂರವಾಗಿ ಬಿಡ್ತಾರೆ. ಅಕ್ಕ ತಂಗಿಯಂದ್ರು ಅವರಿಗೆ ಗಂಡಂದ್ರು ಬರೋವರೆಗೂ ಮಾತ್ರ ಅವನ ಜೊತೆಯಾಗಿರ್ತಾರೆ. ಅವರಿಗೆ ಅಂತ ಒಂದು ಸಂಸಾರ ಆದಮೇಲೆ ಅವರು ಹೊರಟೋಗ್ತಾರೆ. ಆದರೆ ಹೆಂಡತಿ ಆದವಳು ಕೈ ಹಿಡಿದು ಸಪ್ತಪದಿ ತುಳಿದು ಜೊತೆಯಾದ್ರೆ ಮತ್ತೆ ಅವಳು ಕೈ ಬಿಡೋದು ಅವನು ಸತ್ತ ಮೇಲೇನೆ. ಅಲ್ಲಿವರೆಗೂ ಅವನು ಕುಡುಕ ಆಗಿರಲಿ, ಕೆಡುಕ ಆಗಿರಲಿ, ಒಳ್ಳೆಯವನಾಗಿರಲಿ, ಕೆಟ್ಟವನಾಗಿರಲಿ, ಅವನು ಬದುಕಿರೋವರೆಗೂ ಅವನು ಸೇವೆ ಮಾಡ್ತಾನೆ ಇರ್ತಾಳೆ. ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾಳೆ. ಹೆಗಲಿಗೆ ಹೆಗಲು ಕೊಟ್ಟು ಸಂಸಾರದ ನೊಗ ಎಳಿತಾಳೆ. ಅದಕ್ಕೆ ಹೇಳೋದು, ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ರಂಭ, ರೂಪೇಶು ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಷಟ್ಧರ್ಮಯುಕ್ತ, ಕುಲಧರ್ಮ ಪತ್ನಿ ಅಂತ. ಅಷ್ಟೆಲ್ಲ ಮಾಡೋ ಪತ್ನಿಗೆ ಗಂಡ ಆದವನು ಎಷ್ಟು ಮಾಡಿದ್ರೂ ಕಡಿಮೆನೆ. ಅಂತದ್ರಲ್ಲಿ ನಾನು ನಿನಗೆ ಒಂದು ದಿನ ವಿಶ್ರಾಂತಿ ಕೊಡಬಾರ್ದೆ? ಅಂತೂ ಇನ್ನು ಮುಂದೆ ಈ ಮನೇಲಿ ನಾವಿಬ್ಬರೇ ಆಗೋಗ್ತೀವಿ ಅಂತ ನನ್ನ ಮಾನಸಿಕವಾಗಿ ಸಿದ್ಧ ಮಾಡ್ತಾ ಇದ್ದೀರಾ ಅಲ್ವಾ? ಚಚೆ, ಹಾಗ್ಯಾಕಂತೀಯ ಉತ್ತರ? ಹಗಲು ರಾತ್ರಿ ಮಗನನ್ನ ಕಣ್ಣು ತುಂಬಿಕೊಳ್ಳೋ ಧಾವಂತದಲ್ಲಿ ನಿದ್ದೆನೇ ಮರ್ತಿದ್ದ ನನ್ನ ಪತ್ನಿಗೆ ಆ ನಿದ್ರಾದೇವಿ ಈಗ ಕಣ್ಬಿಟ್ಟಿದ್ದಾಳೆ. ಈಗಲಾದರೂ ಸ್ವಲ್ಪ ನಿದ್ದೆ ಮಾಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಉದ್ದೇಶ. ನಿಮ್ಮ ಕರುಣೆಯ ಕಡಲು ತುಂಬ ದೊಡ್ಡದು ಸ್ವಾಮಿ. ಆ ಶಿವ ನಿಷ್ಕರುಣೆಯಿಂದ ನನ್ನ ನಿದ್ದೆ ಕಸ್ಕೊಂಡ. ಆದರೆ ನೀವು ನನ್ನ ನಿದ್ದೆಗೆ ಭಂಗ ಬರಬಾರ್ದು ಅಂತ ಎಷ್ಟೆಲ್ಲ ಶ್ರಮ ಪಡ್ತಾ ಇದ್ದೀರ. ಪುಣ್ಯವಂತೆ ಸ್ವಾಮಿ, ನಾನು ಪುಣ್ಯವಂತೆ. ಸಿಕ್ಕಿದ್ದಷ್ಟೇ ವರ, ತಕ್ಕಿದ್ದಷ್ಟೇ ಸುಖ. ನಾವೇನು ಪಡ್ಕೊಂಡು ಬಂದಿರ್ತೀವೋ ಅಷ್ಟು ಮಾತ್ರ ನಮ್ಮದು. ಹುಟ್ಟಿದ್ರೆ ಹುಟ್ಟಬೇಕು ನಿನ್ನಂಗ, ಬೆಳೆದರೆ ಬೆಳಿಬೇಕು ನಿನ್ನಂಗ. ಎಲ್ಲಿದ್ದೀಯವ್ವ ಬಿದಿರವ್ವ ನಮ್ಮವ್ವ. ಶಿವ, ಏನ್ ಬಿಸ್ಲಪ್ಪ! ಸೂರ್ಯ ಭೂಮಿ ಮೇಲೆ ಉರುಳು ಸೇವೆ ಮಾಡ್ದಂಗೆ ನೆಲ ಕಾದ್ ಕೆಂಡ ಆಗೈತೆ. ಲೇ ಪುಟಿ, ನನ್ನ ಎಣ್ಣೆ ಕುಡಿಯಾಕೋಸ ಎಣ್ಣೆ ಅಲ್ಲಲ್ಲ ನೀರು ತಗೊಂಬರಬೇ.
ಮತ್ತಿದು ಯಾಕಪ್ಪಯ್ಯ ಹಾಗೆ ನೋಡ್ತಾ ಇದೀಯಾ? ನೀನು ನೀರು ಕಣ್ಣು ನನ್ನ ಕಣ್ಣು ಕಾಣಿಸ್ತಾ ಇದೆ ಅಪ್ಪಯ್ಯ. ಏನು ನಿನ್ ಕಣ್ಣು ಕಾಣಿಸ್ತಾ ಇದೆಯಾ? ಹೌದು ಅಪ್ಪಯ್ಯ, ನಿಜವಾಗ್ಲೂ ಕಣ್ಣು ಕಾಣಿಸ್ತಾ ಇದೆಯಾ ಮಗಳೇ? ಹೌದು ಅಪ್ಪಯ್ಯ, ನಂಗೆ ನಿಜವಾಗ್ಲೂ ಕಣ್ಣು ಕಾಣಿಸ್ತಾ ಇದೆ. ಕಣ್ಣು ಕಾಣಿಸ್ತಾ ಇದೆ ನನಗೆ. ನಂಬೋಕೆ ಆಗ್ತಾ ಇಲ್ವೇ? ನಂಬೋಕೆ ಆಗ್ತಾ ಇಲ್ಲ. ನನಗೂ ನಂಬೋಕ್ಕಾಗ್ತಾ ಇಲ್ಲ ಅಪ್ಪಯ್ಯ. ಈ ನಿನ್ನ ಹೊರಟಾದ ಮುಖ, ದಪ್ಪ ಮೀಸೆ, ತಲೆಗೆ ಸುತ್ತಿರೋ ಮುಂಡಾಸು, ಕಣ್ಣಲ್ಲಿ ಬರ್ತಾ ಇರೋ ಆನಂದ ಬಾಷ್ಪ, ದೂರದಲ್ಲಿ ಬರ್ತಾ ಇರೋ ಅಮ್ಮ, ಎಲ್ಲ ಕಾಣಿಸ್ತಾ ಇದೆ ಅಪ್ಪ. ನನ್ನ ಮಗಳಿಗೆ ಚಂದ ಮಾಮನಂತ ಮುಖ ಕೊಟ್ಟ ಶಿವ ನೋಡಕ್ಕೆ 2 ಕಣ್ಣು ಕೊಡೋದು ಮರೆತುಬಿಟ್ಟಲ್ಲ ಅಂತ 18 ವರ್ಷದಿಂದ ಕೊರಗ್ತಾ ಇದ್ವಲ್ಲಪ್ಪ, ಕೊರಗ್ತಾ ಇದ್ವಿ. ಕಡೆಗೋ ಶಿವ ಕಣ್ಬಿಟ್ಬಿಟ್ಟ. ನನ್ನ ಮಗಳಿಗೆ ಕಣ್ಣು ಬಂದ್ಬಿಡ್ತು. ನನ್ನ ಮಗಳಿಗೆ ದೃಷ್ಟಿ ಬಂದ್ಬಿಡ್ತು. ನನ್ನ ಮಗಳಿಗೆ ದೃಷ್ಟಿ ಬಂದ್ಬಿಡ್ತು. ನನ್ನ ಮಗಳಿಗೆ ಕಣ್ಣು ಬಂದ್ಬಿಡ್ತು. ನಂಗೆ ತಲೆ ಸುತ್ತೈತೆ. ಯಾಕೆ ಹೆಂಗಾಡ್ತಾ ಇದೆಯಾ? ಬಿಡಿ, ನನ್ನ ಮಗಳಿಗೆ ದೃಷ್ಟಿ ಬಂದ್ಬಿಡ್ತು, ಕಣ್ಣು ಬಂದ್ಬಿಡ್ತು. ಅವಳು ನನ್ನ ನೋಡಿದ್ಲು. ತಲೆಗೆ ಕೆಟ್ಟೈತ ನಿಂಗೆ? ಇಲ್ಲ ಪುಟ್ಟಿ, ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಮ್ ಗೌರಿಗೆ ದೃಷ್ಟಿ ಬಂದ್ಬಿಡ್ತು. ಸುಲ್ಗಿತವ ನನ್ನ ಮಗಳಿಗೆ ಕಣ್ಣು ಬಂದ್ಬಿಡ್ತು ಕಣವ, ದೃಷ್ಟಿ ಬಂದ್ಬಿಡ್ತು. ದೃಷ್ಟಿನ ಯಾಕಪ್ಪ? ಕುಡಿದಿದ್ದು ಹೆಚ್ಚಾಯ್ತಾ? ಹುಟ್ಟಿದಾಗಿಂದ ಕಣ್ಣು ಕಾಣಲ್ಲ,
ಅಂತೊಳಗೆ ದೃಷ್ಟಿ ಬರೋದುಂಟಾ? ಹೋಗ್ ಸುಮ್ಮನೆ ಹೋಗ್. ಇಲ್ಲ ಕಣವ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ ಮೇಲೆ ಆಣೆಗೂ. ಕುಡುಕರೆಲ್ಲ ಸತ್ಯನ ಹೇಳೋದು ಅಂತ ನಂಗೆ ಗೊತ್ತು. ತಲೆ ತಿನ್ಬೇಡ ನೀನು. ಸಣ್ಣಪ್ಪ ನೆಂಟಿಗೆ ಹೆರಿಗೆ ಮಾಡ್ಸಕ್ ಹೋಗ್ತಿದ್ದೀನಿ, ನೀನ್ ಬೇರೆ. ಅಯ್ಯೋ ಶಿವನೇ, ನಾನು ಆಣೆ ಮಾಡಿ ಹೇಳಿದ್ರೆ ಈ ಬುದ್ಧಿ ನಂಬ್ತಾ ಇಲ್ವಲ್ಲಪ್ಪ. ಕಳೆಯ ಕಳೆಯ ನಿಂತ್ಕೋ. ಕಳೆಯ. ಓ ಕಳ್ಳು ಬಿದ್ರಯ್ಯ, ಕಳ್ಳಿಗೇನಾದ್ರು ದುಡ್ಡು ಬೇಕಾಗಿತ್ತಾ? ಅಯ್ಯೋ ಅದಲ್ಲ ಕಳೆಯ, ನನ್ನ ಮಗಳಿಗೆ ದೃಷ್ಟಿ ಬಂದ್ಬಿಟ್ಟೈತೆ. ನಾನು ನೋಡಿ ಅಪ್ಪ ಅಂತ ಗುರ್ತು ಹಿಡಿದ್ಬಿಟ್ಲು ಗೊತ್ತಾ. ಓ ಹೌದಾ, ಪರವಾಗಿಲ್ಲ ಬಿದ್ರಯ್ಯ. ಎಲ್ರು ರಾತ್ರಿ ಹೊತ್ತು ಕನ್ಸ್ಕೊಂಡ್ರೆ ನೀನ್ ಹಗ್ಲೊತ್ತೆ ಕನ್ಸ್ಕೊಂತಿದ್ಯಾ? ಅಯ್ಯೋ ನಾನು ಹೇಳ್ತಾ ಇರೋದು ಕನ್ಸಲ್ಲ ಕಳೆಯ, ನಿಜಾನೇ ಹೇಳ್ತಾ ಇದ್ದೀನಿ. ಹೌದೌದು, ಕಣ್ಣಿಲ್ದವಳಿಗೆ ಕಣ್ ಬಂದಿನಿ ಅಂತ ಹೇಳಿದ್ರೆ ನಂಬಕ್ ನಾನೇನ್ ಬೆಪ್ಪನ? ಇಷ್ಟೊತ್ತಿಗೆ ಕುಡಿದ್ಬಿಟ್ಟು ಬಂದು ತಲೆ ತಿನ್ಬೇಡ, ಹೋಗ್ ಸುಮ್ನೆ. ಅಯ್ಯೋ ನಾನು ಹೇಳ್ತಾ ಇರೋದು ನಮ್ಮ ಅಪ್ಪನ ಆಣೆಗೂ ಸತ್ಯ ಕಡೆಯ. ಸತ್ತೋಗಿರೋ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಮತ್ತೆ ಸಾಯಿಸ್ತೀಯ? ಹೋಗೋಗು ಕೆಲಸ ನೋಡು. ಅಯ್ಯೋ ಯಾರು ನನ್ನ ಮಾತು ನಂಬ್ತಾನೆ ಇಲ್ವೇ? ಚೌಡಯ್ಯವ್ರೆ, ನನ್ನ ಮಗಳಿಗೆ ದೃಷ್ಟಿ ಬಂದ್ಬಿಡ್ತು. ಹೋಗೋ ಕೆಲಸ ನೋಡೋ. ಚೌಡಯ್ಯವ್ರೆ, ಕಲ್ಯಾಣದೇವ್ರು ಸ್ವಾಮಿ ಕಲ್ಯಾಣದೇವ್ರು. ಬಿದ್ರಯ್ಯ, ಏನ್ ಸಮಾಚಾರ? ನನ್ನ ಮಗಳಿಗೆ ದೃಷ್ಟಿ ಬಂದ್ಬಿಟ್ಟಿದೆ ಸ್ವಾಮಿ. ನನ್ನ ನೋಡಿ ಅಪ್ಪ ಅಂತ ಕುಡ್ದಾಡಿದ್ಲು. ಮನೆ ತುಂಬಾ ಓಡಾಡ್ತಾ ಇದ್ದಾಳೆ. ಈ ವಿಷಯ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ ಸ್ವಾಮಿ, ನೀವಾದ್ರೂ ನಂಬಿ. ಬಿದ್ರಯ್ಯ, ನಿನ್ನ ಮಗಳಿಗೆ ದೃಷ್ಟಿ ಬಂದಿದೆ ಅಂದ್ರೆ ಅದಕ್ಕಿಂತ ಸಂತೋಷದ ವಿಚಾರ ಇನ್ನೇನಿದೆ? ಆದ್ರೆ ಇದ್ದಕ್ಕಿದ್ದಾಗೆ ಹೇಗ್ ದೃಷ್ಟಿ ಬರಕ್ ಸಾಧ್ಯ? ಹೇಗೆ ಅಂದ್ರೆ ಅದೇನೋ ಗೊತ್ತಿಲ್ಲ ಸ್ವಾಮಿ. ಅವಳು ದೃಷ್ಟಿ ಬಂತು ಅನ್ನೋ ಸಂತೋಷದಲ್ಲಿ ಹೇಗ್ ಬಂತು, ಯಾವಾಗ ಬಂತು ಅಂತ ಏನೂ ವಿಚಾರಿಸ್ಲಿಲ್ಲ. ಈ ಸಿಹಿ ಸುದ್ದಿ ಊರವ್ರಿಗೆಲ್ಲ ಹೇಳ್ಬೇಕು ಅಂತ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಟ್ಟೆ. ಹೋಗ್ಲಿ ಬಿಡು, ಕಡೆಗೂ ನಿನ್ನ ಬದುಕಲ್ಲಿ ಬೆಳಕು ಬಂತಲ್ಲ ಅಂತ ತುಂಬಾ ಸಂತೋಷ ಆಗ್ತಾ ಇದೆ. ಆ ದೇವ್ರ ದೊಡ್ಡವನು. ಆದ್ರೆ ದೃಷ್ಟಿ ಹೇಗೆ ಬಂತು ಅಂತ ತಿಳ್ಕೊಂಡು ಆಗ ಯಾರಿಗೆ ಬೇಕಾದ್ರೂ ಹೇಳು, ಎಲ್ರು ನಂಬ್ತಾರೆ. ಹೌದಲ್ವಾ? ನನ್ನ ಮಗಳಿಗೆ ಹುಟ್ಟಾಗಿಂದ ಕಣ್ಣಿಲ್ಲ, ದೃಷ್ಟಿ ಹೇಗೆ ಬಂತು? ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಊರವ್ರ ಕಣ್ಣೆಲ್ಲ ಒಟ್ಟಾಗ್ಲಿ ತುತ್ತ ಹೋಗ್ಯವ. ಗೌರ, ನಿನ್ಗೆ ನಿಜವಾಗ್ಲೂ ಕಣ್ಣು ಕಾಣಿಸ್ತಾ? ಹೌದು ಕಣಯ್ಯ, ನೀನ್ ಆಗ್ಲೇ ಹೇಳ್ದಾಗ ಏನೋ ಕುಡಿದು ಒದರ್ತಾವನೆ ಅನ್ಕಂಡೆ. ಆದ್ರೆ ಈಗ ನನ್ ಕಣ್ಣ ನಾನೇ ನಂಬಕ್ ಆಗ್ತಿಲ್ಲ. ಹೌದು ಕಣಬಿ, ನಂಗೂ ನಂಬಕ್ಕಾಗ್ತಾ ಇಲ್ಲ. ಆದ್ರೆ ಹುಟ್ಟಾಗಿದ್ದ ಕಣ್ಣಿಲ್ಲದೆ ಇರೋ ನನ್ನ ಮಗಳಿಗೆ ಕಣ್ಣು ಬರ್ಲಿ ಶಿವನೇ ಅಂತ ನಾವು ಬೇಡದೆ ಇರೋ ದೇವ್ರಿಲ್ಲ, ಮಾಡದೇ ಇರೋ ವೈದ್ಯ ಇಲ್ಲ. ಯಾವ ವೈದ್ಯರ ಹತ್ರ ಹೋದ್ರು ದೃಷ್ಟಿ ಬರಕ್ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ಮುರಿದಾಗ ಹೇಳ್ಬಿಡ್ತಿದ್ರು. ಆದ್ರೆ ಈಗ ಇದ್ದಕ್ಕಿದ್ದಕ್ಕೆ ದೃಷ್ಟಿ ಬಂದೈತೆ ಅಂದ್ರೆ ಹೆಂಗ್ ನಂಬಕ್ ಸಾಧ್ಯ? ಇದು ಹೆಂಗ್ ಸಾಧ್ಯ ಆಯ್ತು? ಈ ಪವಾಡ ನಡೆದಿದ್ದಾದ್ರೂ ಹೆಂಗೆ? ನನ್ನ ಮಗಳಿಗೆ ದೃಷ್ಟಿ ಬಂದಿದೆ ಅಂದ್ರೆ ಊರಲ್ಲಿ ಯಾರು ನಂಬ್ತಾ ಇಲ್ಲ. ಹೇಳು ಮಗಳೇ, ಹೇಳು, ನಿನಗೆ ದೃಷ್ಟಿ ಹೇಗೆ ಬಂತು? ಹೇಳಮ್ಮ. ಮರಿದೇವನಿಂದ ಅಪ್ಪಯ್ಯ. ಈಗ ನಿನ್ ಮಗಳಿಗೆ ದೃಷ್ಟಿ ಬಂದ್ಬಿಟ್ರೆ ಈಗ ನೀನ್ ಕುಡಿಯೋದ್ ಬಿಟ್ಬಿಡ್ತೀಯಾ? ಕುಡಿಯೋದೇನೋ ನನ್ನ ಪ್ರಾಣ ಬಿಡ್ತೀನಿ. ನೋಡು ಮದೇವ.
ಎಷ್ಟು ಹಿತವಾಗಿದೆ ಮರಿದೇವ. ಮನಸ್ಸು ಒಂಥರ ಪುಳಕಗೊಳ್ತಾ ಇದೆ. ಹೌದು ಗೌರಕ್ಕ, ಗಾಳಿ ತುಂಬ ತಂಪಾಗಿದೆ. ಮರಿದೇವ, ನಿಂತ್ಕೋ. ಇಲ್ಲೇನೋ ಸುವಾಸನೆ ಬೀರ್ತಾ ಇದೆ. ಹೌದು ಗೌರಕ್ಕ, ಇಲ್ಲಿ ತುಂಬ ಗಿಡಗಳಿವೆ. ಗಿಡಗಳು ತುಂಬ ಹೂಗಳಿವೆ. ಹೂಗಳಲ್ಲಿ 100 ಜಾತಿ, 100 ಬಣ್ಣ, 100 ಸುಗಂಧ ಇರುತ್ತಂತೆ. ಹೌದು, ನನಗೆ ಹೂಗಳಂದರೆ ಪ್ರಾಣ. ನೋಡ್ಬೇಕಂತ ತುಂಬ ಆಸೆ. ಆದರೆ ಏನು ಮಾಡಲಿ, ಆ ಕರುಣೆ ಇಲ್ಲದ ಶಿವ ನನಗೆ ಕಣ್ಣೇ ಕೊಡ್ಲಿಲ್ವಲ್ಲ. ಅವನು 3 ಕಣ್ಣಿದ್ಯಂತಲ್ಲ, ನಂಗೆ ಒಂದಾದ್ರೂ ಕೊಡಬಾರ್ದಾ? ಹಾಳಾದವನು. ನನ್ನನ್ನು ಬೈಬೇಡ ಗೌರಕ್ಕ, ಶಿವಂಗ್ ಬೇಜಾರಾಗುತ್ತೆ. ಶಿವನ್ ಬೈಬೇಡ ಗೌರಕ್ಕ, ನನಗೆ ಬೇಜಾರಾಗುತ್ತೆ. ನಾನು ಕೂಡಿ ಮಾಡಿ ಕೂಡ್ಸಿದ್ದೀನಲ್ಲ, ನನಗೆ ಬೇಜಾರಾಗಲ್ವಾ ಹೇಳು? ನಾನು ಏನು ಪಾಪ ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ? ಹೆಣ್ಣಾಗಿ ಹುಟ್ಟೋದೇ ಒಂದು ಶಾಪ. ಬಡವರ ಮನೇಲಿ ಹುಟ್ಟೋದು ಇನ್ನೊಂದು ಶಾಪ. ಆ 2 ಶಾಪ ಸಾಲದು ಅಂತ ನನ್ನ ಕಣ್ಗಳನ್ನೂ ಕಿತ್ಕೊಂಡಿದ್ದಾನೆ. ಅವನೇನೋ ಗಂಡಸು, ಹೆಣ್ಣಿನ ಕಷ್ಟ ಅರ್ಥ ಆಗಲ್ಲ. ಅವನ ಹೆಂಡತಿ ಇದ್ದಾಳಂತಲ್ಲ ಪಾರ್ವತಿ, ಅವಳಿಗಾದ್ರೂ ನನ್ನ ಕಷ್ಟ ಅರ್ಥ ಆಗಬಾರ್ದ? ಹೋಗ್ಲಿ ಬಿಡು, ನಿಂಗೆ ಬೇಜಾರು ಮಾಡಿದೆ, ಕೋಪ ಮಾಡ್ಕೊಂಬೇಡ. ಮರಿದೇವ, ಯಾರೋ ಶ್ರುತಿ ಪೆಟ್ಟಿಗೆ ನುಡಿಸ್ತಾಗಿದೆ ನೋಡು. ಹೌದು ಗೌರಕ್ಕ, ನೀನು ಬೇಜಾರು ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ಆ ಶಿವ ನಿನ್ನ ಬೇಸರ ಹೋಗ್ಸಕ್ಕಂತಾನೆ ದುಂಬೆ ಅನ್ನೋ ಸಂಗೀತಗಾರನ ಕಳಿಸಿದ್ದಾನೆ ನಿನ್ನ ಬೇಸರ ಕಳೆಯಕ್ಕೆ. ನಿಂತೋಯ್ತು. ಎಲ್ಲಿ ನೀನು ಶಿವನ್ ಸಂಗೀತಗಾರ? ಅವನಿಗೂ ನನ್ನ ಮೇಲೆ ಬೇಜಾರ? ಇಲ್ಲ, ಸಂಗೀತ ಬೇಡ, ಹಾಡು ಕೇಳಲಿ ಅಂತ ಸುಮ್ಮನೆ ಆಗಿದ್ದಾನೆ. ಹಾಡು ಶುರುವಾಗಿದೆ, ಕೇಳಿಸ್ತಾ ಇದೆಯಾ? ಗಮನ ಇಟ್ಟು ಕೇಳಿ. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಮರಿದೇವ. ನನ್ನ ಜೀವನದಲ್ಲಿ ಇದೇ ಮೊದಲು ಇದೆಲ್ಲ ಕೇಳ್ತಾ ಇರೋದು. ಯಾಕೆ ಗೌರಕ್ಕ, ಇಲ್ಲಿವರೆಗೂ ನಿನ್ನ ಮನೆಯಿಂದ ಹೊರಗೆ ಬಂದೇ ಇರಲಿಲ್ವಾ? ಇಲ್ಲ ಮರಿದೇವ, ನಾನು ಹೊರಗೆ ಹೋದರೆ ಜನ ಕುರುಡಿ ಕುರುಡಿ ಅಂತ ಹಂಗಿಸ್ತಾರೆ ಅಂತ ನನ್ನ ಮನೇಲೇ ಕೂಡ ಹಾಕ್ಬಿಟ್ಟಿದ್ದಾರೆ. 4 ಗೋಡೆ ಮಧ್ಯ ಕೂತು ಕೂತು ಕಣ್ಣು ಮಾತ್ರ ಅಲ್ಲ, ಕಿವಿನೂ ಕೇಳದೆ ಕಿವುಡಿ ಹಾಕ್ಬಿಟ್ಟಿದ್ದೀನಿ. ಹೊರಗಿನ ಪ್ರಪಂಚ ನೋಡಿದೆ ದೇಹದ ಎಲ್ಲ ಅಂಗಗಳು ಊನ ಆಗ್ಬಿಡುತ್ತೇನೋ ಅನಿಸ್ತಾ ಇದೆ ಮರಿದೇವ. ನನಗೆ ಯಾಕಿಂತ ಶಿಕ್ಷೆ ಕೊಟ್ಟ ಆ ಶಿವ? ನೊಂದ್ಕೋಬೇಡ ಗೌರಕ್ಕ, ನಾನು ನಿನ್ನ ಜೊತೆ ಇದ್ದೀನಲ್ವಾ. ನಾನು ನಿನ್ನ ಕೈ ಬಿಡಲ್ಲ. ನಿನ್ನ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ. ಮರಿದೇವ, ನಿನ್ನ ಕೈಯಲ್ಲಿ ಏನೋ ಶಕ್ತಿ ಇದೆ. ನಿನ್ನ ಸ್ಪರ್ಶದಿಂದ ನನಗೆ ರೋಮಾಂಚನ ಆಗ್ತಾ ಇದೆ. ಹಾಗೆ ಇಟ್ಕೋ. ಬಂದ 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 ನೋಡು ಮಾದೇವ, ತಂದ 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 ತಂದ